ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ವೀಕ್ಷಕರೇ, ಇವತ್ತು ಗೃಹಲಕ್ಷ್ಮಿಯ ಜೊತೆಗೆ ಎಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತ ತಂದಿದ್ದೇನೆ ವೀಕ್ಷಕರೇ. ಎಲ್ಲ ಮಹಿಳೆಯರಿಗೂ ಖಂಡಿತವಾಗಿಯೂ ಇಷ್ಟವಾಗುವಂಥ ಒಂದು ವಿಷಯ. ಯಾಕೆಂದರೆ ವೀಕ್ಷಕರೇ, ಈ ಒಂದು 2025ರಲ್ಲಿ ಏನೊಂದು ವರ್ಷ ಇದೆ, ಈ ವರ್ಷದಲ್ಲಿ ಚಿನ್ನದ ಬೆಲೆ ತುಂಬ 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 ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಹಾಗಿದ್ರೆ ಯಾರೆಲ್ಲ ಈ ವರ್ಷ ಚಿನ್ನದಲ್ಲಿ ಬಂಡವಾಳ ಹೂಡಿಕೆ ಮಾಡುವ ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗಿಯೂ ಹಣನ ಕೂಡಿಸಿಟ್ಕೊಳ್ಳಿ. ಬಿಕಾಸ್ ಈ ವರ್ಷ ಅಂದರೆ 2025ರಲ್ಲಿ ಖಂಡಿತವಾಗಿಯೂ ಚಿನ್ನದ ಬೆಲೆ ಏನಿದೆ ಅದು ಮಿನಿಮಮ್ ಅಂದರೆ ಒಂದು 50,000ಗೆ ಬರುವ ಒಂದು ಸಾಧ್ಯತೆ ಇದೆ ವೀಕ್ಷಕರೇ. 50,000ಕ್ಕೆ ಇಳಿಯುವ ಒಂದು ಸಾಧ್ಯತೆ ಇದೆ. ಹಾಗಿದ್ರೆ ವೀಕ್ಷಕರೇ, 2025ರಲ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆ ಅಂತ ಒಂದು ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ. ಆರ್ಥಿಕ ಸಮೀಕ್ಷೆ ಭವಿಷ್ಯ ಇದು. 2025ರಲ್ಲಿ ಬಜೆಟ್ಗೂ ಮುನ್ನ ಈ ಒಂದು ಸರ್ಕಾರದ ನಿರೀಕ್ಷೆ ಇತ್ತು. ಆದರೆ ಬಜೆಟ್ ಮಂಡನೆ ಬಳಿಕ ಇದೀಗ ಈ ಒಂದು ಸುದ್ದಿ ಹರಡಿದೆ. ಇದರಲ್ಲಿ ಈ ವರ್ಷದ ಚಿನ್ನದ ಬೆಲೆ ಇಳಿಕೆಯಾಗಲಿದೆ ಎಂದು ಸಮೀಕ್ಷೆ ತಿಳಿಸಿದೆ. ಲೋಹಗಳು ಮತ್ತು ಖನಿಜಗಳು, ವಿಶೇಷವಾಗಿ ಕಬ್ಬಿಣದ ಅದಿರು ಮತ್ತು ಸತುವುಗಳ ಬೆಲೆಯಲ್ಲಿ ಕಡಿತವನ್ನು ಆರ್ಥಿಕ ಸಮೀಕ್ಷೆಯು ಊಹಿಸುತ್ತಿದೆ ವೀಕ್ಷಕರೇ. ಹಾಗಿದ್ರೆ ಸಂಸತ್ತಿನಲ್ಲಿ ಮಂಡಿಸಲಾದ ಆರ್ಥಿಕ ಸಮೀಕ್ಷೆ 2024-25ರ ಪ್ರಕಾರ ಚಿನ್ನದ ಬೆಲೆ 2025ರಲ್ಲಿ ಕಡಿಮೆಯಾಗುವ ನಿರೀಕ್ಷೆ ಇದೆ ಮತ್ತು ಬೆಳ್ಳಿಯ ಬೆಲೆ ಹೆಚ್ಚಾಗಬಹುದು. ಹಾಗಿದ್ರೆ ಯಾರೆಲ್ಲ ಚಿನ್ನ ಕೊಂಡ್ಕೊಳ್ಬೇಕು ಅಂತ ಈ ವರ್ಷ ಪ್ಲ್ಯಾನಲ್ಲಿ ಇದ್ದೀರೋ ಪಕ್ಕ ಹೋಗಿ ಬೇಗನೆ ಕಮ್ಮಿ ಆಗುವಾಗ ಹೋಗಿ ತಗೊಳ್ಳಿ. ಹಾಗೆಯೇ ಬೆಳ್ಳಿಯ ಬೆಲೆ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 2024ರ ವಿಶ್ವ ಬ್ಯಾಂಕ್ನ ಸರಕು ಮಾರುಕಟ್ಟೆಯ ದೃಷ್ಟಿಕೋನವನ್ನು ಉಲ್ಲೇಖಿಸಿ ಆರ್ಥಿಕ ಸಮೀಕ್ಷೆಯು ಸರಕುಗಳ ಬೆಲೆಗಳು 2025ರಲ್ಲಿ 5.1 ಅಂದರೆ 5.1% ಮತ್ತು 2026ರಲ್ಲಿ 1.7% ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ಎತ್ತಿ ತೋರಿಸಿದೆ ವೀಕ್ಷಕರೇ. ಹಾಗಿದ್ರೆ ಯಾರೆಲ್ಲ ಒಂದು ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು, ಯಾರೆಲ್ಲ ಚಿನ್ನ ಕೊಂಡ್ಕೊಳ್ಬೇಕು ಈ ಒಂದು 2025ರಲ್ಲಿ ಅಂತ ನೀವೊಂದು ಪ್ಲ್ಯಾನ್ ಮಾಡಿದ್ದೀರೋ, ನಿಮಗೆ ಒಂದು ಭರ್ಜರಿ ಆಫರ್ ಇದು. ಬಿಕಾಸ್ ಈಗಲೇ ಯಾರಿಗೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಚಿನ್ನನ ಖರೀದಿಸುವಂಥ ಒಂದು ಅವರು ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಹಾಗಿದ್ರೆ ಈಗ ಒಂದು 50,000ಗೆ ತಲುಪ್ತಾ ಇದೆ ಅಂದರೆ ಇದೊಂದು ಒಳ್ಳೆ ಲಕ್ಷಣ ಅಂತಲೇ ಹೇಳ್ಬೋದು. ಚಿನ್ನದ ಬೆಲೆ ಬಡವರ ಕೈಗೆ ಸಿಗದಷ್ಟು ದೂರ ಹೋಗಿ ಮುಟ್ಟಿದ್ದು, ಇನ್ನು ಸ್ವಲ್ಪ ದಿನಗಳ ಕಾಲ ಹೀಗೆ ಚಿನ್ನದ ಬೆಲೆ ಏರಿಕೆ ಕಂಡರೆ ಮಧ್ಯಮ ವರ್ಗದ ಜನರು ಅಂದರೆ ಯಾರು ಮಿಡಲ್ ಕ್ಲಾಸ್ ಇದ್ದಾರೆ ಅವರು ಕೂಡ ಚಿನ್ನ ತಗೊಳ್ಳೋಕ್ಕೆ ಆಗದಿರುವ ಕಂಡೀಷನ್ ಬರ್ಬೋದು. ಜನರು ಕೂಡ ಚಿನ್ನ ಖರೀದಿ ಮಾಡಲು ಆಗದ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ವೀಕ್ಷಕರೇ. ಯಾಕಂದರೆ ಈಗಾಗಲೇ ಚಿನ್ನದ ಬೆಲೆಯು ಹತ್ತಿರ 85,000 ಬರೋಬ್ಬರಿ 85,000 ರೂಪಾಯಿ ತಲುಪಿದ್ದು, ಇನ್ನೇನು 1 ಲಕ್ಷಕ್ಕೆ ರೂಪಾಯಿಗೆ ಚಿನ್ನ ಬೆಲೆ ತಲುಪುವ ಆತಂಕ ಕಾಡುತ್ತಿದೆ. 1 ಲಕ್ಷಕ್ಕೆ ತಲುಪುವ ಒಂದು ಪವನ್ ಏನಿದೆ, 8 ಗ್ರಾಮ್ ಚಿನ್ನ ಏನಿದೆ ಅದಕ್ಕೆ ಬರೋಬ್ಬರಿ 1 ಲಕ್ಷ ತಲುಪುವ ನಿರೀಕ್ಷೆ ಇತ್ತು. ಆದರೆ ಈಗ ದಿಢೀರ್ ಸಿಕ್ಕಿರುವ ನ್ಯೂಸ್ನ ಪ್ರಕಾರ ಇದೇ ಸಂದರ್ಭದಲ್ಲಿ ಚಿನ್ನದ ಬೆಲೆ ಒಂದು 50,000ಕ್ಕೆ ಕುಸಿತ ಕಾಣುವ ಒಂದು ಭವಿಷ್ಯ ಈಗ ಕಾಣ್ತಾ ಇದೆ ವೀಕ್ಷಕರೇ. ಈಗ ಹೇಗಾಯ್ತಂದರೆ ಈಗಲೇ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರೆ ಅಲ್ಲಿ ಹೇಳಿದಾಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 12 ಲಕ್ಷದವರೆಗೆ ನಿಮಗೆ ಏನು ಟ್ಯಾಕ್ಸ್ ಏನಿತ್ತು, GST ಏನಿತ್ತು ಅದು ನೀವು ಕಟ್ಟಬೇಕಾಗಿಲ್ಲ. 12 ಲಕ್ಷದವರೆಗೆ ಯಾರೆಲ್ಲ 1 ವರ್ಷ ದುಡಿತಾ ಇದ್ದೀರೋ ಅವರಿಗೆ, ಯಾರೆಲ್ಲ 12 ಲಕ್ಷದವರೆಗೆ 1 ವರ್ಷದ ಅವರ ಟೋಟಲ್ ಆದಾಯ ಇದೆಯೋ ಅವರಿಗೆ ಟ್ಯಾಕ್ಸ್ ಪೇಮೆಂಟ್ ಏನಿದೆ, GST ಏನಿದೆ ಅದು ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನ್ಯೂಸ್ನ ಮಾನ್ಯ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಹಾಗೆ 12 ಲಕ್ಷಕ್ಕಿಂತ ಮೇಲೆ ಹೋದರೆ ಮಾತ್ರ ನೀವು ಟ್ಯಾಕ್ಸ್ನ ಕಟ್ಬೋದು. ಇದೊಂದು ಒಳ್ಳೆಯ ಅವಕಾಶ ಎಲ್ಲ ಭಾರತೀಯರಿಗೆ. ಹೌದು, ಭಾರತೀಯರಿಗೆ ಒಂದು ಹೊತ್ತು ಊಟ ಕಡಿಮೆ ಆದರೂ ಸರಿ, ಆದರೆ ಚಿನ್ನದಲ್ಲಿ ಮಾತ್ರ ಕೊರತೆ ಆಗಬಾರ್ದು ಅಂತ ಅವ್ರದ್ದು ಒಂದು ನಿರೀಕ್ಷೆ. ಅದರಲ್ಲೂ ಮದುವೆಗಳಲ್ಲಿ ಚಿನ್ನದ ಬಳಕೆ ಕಡ್ಡಾಯ ಅಲ್ವಾ. ಇದರ ಜೊತೆಗೆ ಶುಭ ಕಾರ್ಯ ಹಾಗೂ ಶುಭ ಸಮಾರಂಭಗಳಲ್ಲಿ ಚಿನ್ನ ಬಳಸಲೇಬೇಕು ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ಬೆರೆತೋಗಿದೆ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇನ್ನೇನು ಭರ್ಜರಿ 1 ಲಕ್ಷ ರೂಪಾಯಿಗೆ ತಲುಪುವ ಭಯ ಕಾಡುತ್ತಿತ್ತು. ಆದರೆ ಇದೀಗ ಬಜೆಟ್ಗೆ ಮಂಡನೆ ಬಳಿಕ ಪ್ರಿಯ ಮಹಿಳೆಯರಿಗೆ ಭರ್ಜರಿ ಸುದ್ದಿ ಸಿಕ್ಕಿದ್ದು, ಚಿನ್ನದ ಬೆಲೆ ಕುಸಿಯುವ ಮುನ್ಸೂಚನೆ ಈಗ ಸಿಗುತ್ತಿದೆ. ಚಿನ್ನದ ಬೆಲೆ ಭಾರಿ ಇಳಿಕೆ ಆಗುತ್ತದೆ. ಅಂದರೆ 50,000 ರೂಪಾಯಿಗಳಿಗೆ ಕಡಿತಗೊಳ್ಳುವ ಒಂದು ಚಾನ್ಸಸ್ ಕೂಡ ಇದೆ ವೀಕ್ಷಕರೇ. 2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಬಳಿಕ ಚಿನ್ನದ ಬೆಲೆ ಆಭರಣ ಪ್ರಿಯರು ನಿರೀಕ್ಷೆ ಕೊಂಡಿದ್ರು. ಹಾಗೆಯೇ ಈ ಒಂದು ಚಿನ್ನದ ಬೆಲೆ ಏನಿದೆ ಕಡಿಮೆ ಆಗುತ್ತವೆ ವೀಕ್ಷಕರೇ. ಹಾಗಿದ್ರೆ ನೀವು ಯಾರೆಲ್ಲ ಚಿನ್ನ ಕೊಂಡ್ಕೊಳ್ಬೇಕು ಈ ವರ್ಷ, ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಮಾಡ್ಕೋಬೇಕು, ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ಇದ್ದೀರೋ ಅವರಿಗೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ. ಯಾಕಂದರೆ
ಚಿನ್ನದ ಬೆಲೆ ಈ ವರ್ಷ ಭಾರೀ ಇಳಿಕೆ ಕಾಣುವ ಸಾಧ್ಯತೆ ಇದೆ ವೀಕ್ಷಕರೇ. ದಿಢೀರಾಗಿ ಒಂದು 50,000ಗೆ ಕಾಣುವ ಎಲ್ಲ ನಿರೀಕ್ಷೆ ಇದೆ ವೀಕ್ಷಕರೇ. ಹಾಗಿದ್ರೆ ಪ್ರಿಯ ಮಹಿಳೆಯರೇ, ನೀವು ಯಾರೆಲ್ಲ ಚಿನ್ನ ತಗೊಳ್ಬೇಕು ಅಂತ ಇದ್ದೀರಾ, ಖರೀದಿಸಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಇದ್ದೇ ಇರ್ತೀರಾ, ಬಿಕಾಸ್ ನಾವು ಮಹಿಳೆಯರಲ್ವಾ, ಅದಕ್ಕಾಗಿ. ಸೊ ಯಾರೆಲ್ಲ ಈ ವರ್ಷ ಕೊಂಡ್ಕೊಳ್ಬೇಕು ಅಂತ ಇದ್ದೀರಾ, ಕಡಿಮೆ ಆಗುವಾಗಲೇ ಹೋಗಿ ತಗೊಳ್ಳಿ. ಈಗಲೇ ಎಲ್ಲಾದರೂ ತಗೋಬೇಕು ಅಂತ ಪ್ಲ್ಯಾನ್ ಇದ್ದರೆ ಬೇಡ ವೀಕ್ಷಕರೇ, ಬಿಕಾಸ್ ಕಮ್ಮಿ ಆಗುವ ಎಲ್ಲ ಚಾನ್ಸಸ್ ಕಾಣ್ತಾ ಉಂಟು. ಹಾಗಿದ್ದಲ್ಲಿ ಈ ವಿಡಿಯೋನಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ಕೆಳಗೆ ಕಮೆಂಟ್ ಮಾಡಿ ಕೇಳ್ಕೊಬೋದು. ನೆಕ್ಸ್ಟ್ ವಿಡಿಯೋಗೆ ಕಾಣೋಣ ವೀಕ್ಷಕರೇ. ಹಾಗಿದ್ರೆ ಅಲ್ಲಿ ತನಕ ಸಿ ಯು ಸೂನ್. ಧನ್ಯವಾದಗಳು.